ನಾಯಕತ್ವದ ಗೊಂದಲಗಳಿಗೆ ಬಹುತೇಕ ಉತ್ತರ ಸಿಕ್ಕಿದೆ. ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನೋದು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕ್ಲಿಯರ್ ಆಯಿತು. ಅಂದಾಜಿತ್ತು, ಸಂಭ್ರಮ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ ಮನೆ ಮಾಡಿತ್ತು. ಈಗ ಆ ಸಂಭ್ರಮ ಅಧಿಕೃತವಾಗ್ತಾ ಇದೆ. ಅಧಿಕೃತ ಸಂಭ್ರಮ. ಡಿಕೆ ಶಿವಕುಮಾರ್ ಎಲ್ಲೂ ಕೂಡ ತಮ್ಮ ಬೆಂಬಲಿಗರ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ರು, ಬಹಿರಂಗವಾಗಿ ಸಂಭ್ರಮಾಚರಣೆ ಮಾಡಬೇಡಿ. ನಾಳೆ ರಾತ್ರಿ ಇಂದೋರ್ನಿಂದ ಬೆಂಗಳೂರಿಗೆ ರಾಜ್ಯಪಾಲ ಗೆಹ್ಲೋಟ್ ವಾಪಸ್ ಆಗ್ತಾರೆ. ಶನಿವಾರ ಬೆಳಗ್ಗೆ 10:30ಕ್ಕೆ ಸಿಎಂಗೆ ಸಮಯ ಕೊಡ್ತಾರೆ. ರಾಜ್ಯಪಾಲರ ಕಾರ್ಯದರ್ಶಿಯನ್ನ ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆಗಳಿದಾವೆ ಅಂತ ಆಗದಿಂದಲೂ ಕೂಡ ಇರುವಂತ ವಿಚಾರ. ರಾಜ್ಯಪಾಲರ ಕಾರ್ಯದರ್ಶಿಯೂ ಕೂಡ ಇವತ್ತು ಇರಲಿಲ್ಲ. ಸಿಎಂ ಬರ್ತಾರೆ ಅಂತಂದ್ರೆ ಅವರು ಬರ್ತಾರೆ ಅಂತ. ಬಕ್ರೀದ್ ರಜೆ ಕಾರಣಕ್ಕಾಗಿ ರಾಜ್ಯಪಾಲರ ಕಾರ್ಯದರ್ಶಿಯೂ ಇರಲಿಲ್ಲ. ಸಿಎಂ ಬರ್ತಿದ್ದಾರೆ ಅಥವಾ ಬರ್ತಾರೆ ಅನ್ನೋದು ಗೊತ್ತಾದ್ರೆ ತ್ಯಾಗಪತ್ರವನ್ನು ರಿಸೀವ್ ಮಾಡೋದಕ್ಕೆ, ತ್ಯಾಗಪತ್ರವನ್ನು ಪಡ್ಕೊಳ್ಳೋದಕ್ಕೆ ಕಾರ್ಯದರ್ಶಿಗಳು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ರಾಜ್ಯಪಾಲರಿಗಾಗಿಯೇ ಕಾಯ್ತಾರ ಸಿದ್ದರಾಮಯ್ಯ? ರಾಜ್ಯಪಾಲರ ಆಗಮನಕ್ಕಾಗಿಯೇ ಕಾಯ್ತಾರ ಅಥವಾ ಕಾರ್ಯದರ್ಶಿಗೆ ರಾಜೀನಾಮೆಯ ಪತ್ರವನ್ನು ಕೊಡ್ತಾರ ಅಂತ ಪ್ರಶ್ನೆಗಳಿರೋದು. ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಇದರ ಬಗ್ಗೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮುಗಿದಿದೆ. ಸಚಿವರು ತೆರಳುತ್ತಾ ಇದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಫೋಟೋವನ್ನ ಪೋಸ್ಟ್ ಮಾಡಿದೆ ತನ್ನ ಎಕ್ಸ್ ಖಾತೆಯಲ್ಲಿ. ರಾಜ್ಯ ಕಾಂಗ್ರೆಸ್ ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ, ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ ಅನ್ನೋದು ಕಾಂಗ್ರೆಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಡಲಾಗಿರುವಂತ ಪೋಸ್ಟ್. ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಖಾತೆ ಫೋಟೋ ನೀವು ನೋಡ್ತಾ ಇದ್ದೀರಿ. ಆ ವಿಡಿಯೋಗಳನ್ನ ಕೂಡ ಗಮನಿಸಿದ್ರಿ ಈಗಾಗಲೇ. ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ, ಜನಸೇವೆಯೇ ನಮ್ಮ ಬದ್ಧತೆ. ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಡಲಾಗಿರುವಂತ ಪೋಸ್ಟ್. ಅದಕ್ಕೆ ಈ ಫೋಟೋಗಳನ್ನ ಕೂಡ ಅಟ್ಯಾಚ್ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಮತ್ತವರ ಬೆಂಬಲಿಗರುಗಳಿಗೆ ಇದ್ದಂತ ಆತಂಕ ಸುಲಭವಾಗಿ ಬಿಟ್ಟುಕೊಡಲ್ಲ ಅಂತ. ಸಿದ್ದರಾಮಯ್ಯ ಒಬ್ಬ ಪ್ರಬಲ ನಾಯಕ, ಪ್ರಭಾವಿ ನಾಯಕ. ಒಂದು ದೊಡ್ಡ ಜನಸಮುದಾಯ ಅವರ ಜೊತೆಗಿದೆ, ಒಂದು ದೊಡ್ಡ ಸಮುದಾಯ ಜೊತೆಗಿದೆ, ದೊಡ್ಡ ಸಂಖ್ಯೆಯ ಬೆಂಬಲಿಗರನ್ನು ಹೊಂದಿದ್ದಾರೆ. ಸುಲಭವಾಗಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲ್ಲ. ಹೈಕಮಾಂಡ್ ಹೇಳಿದ್ರೂ ಕೂಡ ಸಾಧ್ಯತೆಗಳಿಲ್ಲ ಅಂತ, ರೆಬಲ್ ಆಗಬಹುದು. ಬಟ್ ಇಲ್ಲ, ಸಿದ್ದರಾಮಯ್ಯ ಹೈಕಮಾಂಡ್ನ ನಿರ್ದೇಶನವನ್ನ, ಸೂಚನೆಯನ್ನ ಚಾಚು ತಪ್ಪದೆ ಪಾಲಿಸಿದ್ದಾರೆ. ಅದರ ಬೆನ್ನಿಗೆ ಕರ್ನಾಟಕ ಕಾಂಗ್ರೆಸ್ ಮಾಡಿರುವಂತ ಟ್ವೀಟ್ ಇದು, ಪೋಸ್ಟ್ ಇದು. ಒಗ್ಗಟ್ಟಿನ ವಿಚಾರವನ್ನ, ಒಗ್ಗಟ್ಟು ನಮ್ಮ ಶಕ್ತಿ ಅಂತ ಮಾಡಿದ್ದಾರೆ. ಧನ್ಯವಾದ. ಮುಂದೆ ರಾಜ್ಯಪಾಲರಿಗೆ ಭೇಟಿ ಆಗ್ತೀನಿ. ಆದರೆ ರಾಜ್ಯಪಾಲರೇನೋ ಊರು ಆಚೆ ಹೋಗಿದ್ದಾರೆ ಅಂತ ಸುದ್ದಿ ಇದೆ. ಕೂಡ ಹೋಗಿ ರೆಸಿಗ್ನೇಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಸಿಎಂ ಅವರು ಬಹಳ ಮಾತನ್ನ ತಟ್ಟುವಂತ ರೀತಿಯಾಗಿ ಮಾತಾಡಿದ್ದಾರೆ. ಬಟ್ ಮುಂದಿನ ಭವಿಷ್ಯದ ಬಗ್ಗೆ ನಾನು ಸಚಿವರಿಗೆ ರೀತಿಯಲ್ಲಿ ಹೋರಾಟ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.